ಹಾಯ್! ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಥಂಬ್‌ಲೈನ್ ಮತ್ತೆ ಟೈಟಲ್ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ನಾನಿವತ್ತು 'ಲವ್ ಮಾಕ್ಟೇಲ್ 3' ಮೂವಿ ಬಗ್ಗೆ ಮಾತಾಡ್ಸಿದ್ದೀನಿ ಅಂತ. ಕನ್ನಡದಲ್ಲಿ ಇದೊಂಥರ ಮೋಸ್ಟ್ ಫೇವ್ರೆಟ್ ಫ್ರಾಂಚೈಸಿ ಅಲ್ವಾ? ಲವ್ ರಿಲೇಟೆಡ್. ಆದ್ರೆ ಈ ಪರ್ಟಿಕ್ಯುಲರ್ 'ಲವ್ ಮಾಕ್ಟೇಲ್ 3' ಮೂವಿಯಲ್ಲಿ ಫಾದರ್ ಡಾಟರ್ ರಿಲೇಶನ್‌ಶಿಪ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ನಾರ್ಮಲ್ ಲವ್, ರೊಮ್ಯಾನ್ಸ್ ಅದ್ರ ಎಲ್ಲದಕ್ಕಿಂತ ಜಾಸ್ತಿ. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಡಾರ್ಲಿಂಗ್ ಕೃಷ್ಣ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ತುಂಬ ನ್ಯಾಚುರಲ್ ಆಗಿ ಒಬ್ಬ ರೆಸ್ಪಾನ್ಸಿಬಲ್ ಫಾದರ್ ಆಗಿ ಆಕ್ಟ್ ಮಾಡಿದ್ದಾರೆ. ಇನ್ನ ಆ ಪುಟ್ಟ ಹುಡುಗಿ ಸಮೃತ ಬಗ್ಗೆ ಹೇಳಲೇಬೇಕು. ತುಂಬ, ತುಂಬ ಲವಲವಿಕೆಯಿಂದ ಎಲ್ಲರ ಮನ್ಸು ಗೆಲ್ತಾಳೆ. ತುಂಬ ಕ್ಯೂಟಾಗಿ ಕೂಡ ಇದ್ದಾರೆ. ಮತ್ತೆ ಅವರಿಬ್ಬರದ್ದು ಕಾಂಬಿನೇಷನ್, ಆ ಅಪ್ಪ ಮಗಳ ಬಾಂಧವ್ಯ, ಒಂದು ಅಟ್ಯಾಚ್‌ಮೆಂಟ್, ಅದೆಲ್ಲದು ತುಂಬ ಕ್ಯೂಟ್ ಆಗಿದೆ. ಸಿನಿಮಾದ ಫಸ್ಟ್ ಹಾಫ್ ಆಕ್ಚುಲಿ ಫುಲ್ ಫ್ಯಾಮಿಲಿ ಓರಿಯೆಂಟೆಡ್ ಮತ್ತೆ ಕಾಮಿಡಿ, ಫೀಲ್ ಗುಡ್ ಮೂಮೆಂಟ್ಸ್ ತುಂಬ ತುಂಬಿದೆ. ಆದ್ರೆ ಸೆಕೆಂಡ್ ಹಾಫಲ್ಲಿ ಕೋರ್ಟ್ ರೂಮ್ ಡ್ರಾಮಾ ಇದೆ. ಅದ್ರಲ್ಲಿ ಬರೋ ಆರ್ಗ್ಯುಮೆಂಟ್ಸು ಮತ್ತೆ ಪೇರೆಂಟಿಂಗ್ ಬಗ್ಗೆ ಇರುವ ಕೆಲವೊಂದು ಮೆಸೇಜ್ ಎಲ್ಲದು ತುಂಬಾ ಹಾರ್ಟ್ ಟಚಿಂಗ್ ಆಗಿದೆ. ಡೈರೆಕ್ಷನ್ ಕೃಷ್ಣ ಅವರೇ ಮಾಡಿರೋದ್ರಿಂದ ತುಂಬಾ ಮೆಚೂರ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಆಕ್ಚುಲಿ. ಟೆಕ್ನಿಕಲ್ ಆಗಿ ಮೂವಿ ತುಂಬಾ ಚೆನ್ನಾಗಿದೆ. ನಕುಲ್ ಅಭ್ಯಂಕರ್ ಅವ್ರ ಮ್ಯೂಸಿಕ್ ಸ್ಟೋರಿಗೆ ನಿಜ ತುಂಬಾ ಚೆನ್ನಾಗಿ ಅಡ್ಯಾಪ್ಟ್ ಆಗತ್ತೆ. ವಿಜುವಲ್ಸ್ ತುಂಬಾ ಕಲರ್‌ಫುಲ್ ಆಗಿದೆ. ಮತ್ತೆ ಮೂವಿ ಎಡಿಟಿಂಗ್ ಕೂಡ ತುಂಬಾ ಕ್ರಿಸ್ಪ್ ಆಗಿದೆ. ಎಲ್ಲೂ ಬೋರ್ ಅಂತ ಅನ್ಸಲ್ಲ. ಎಲ್ಲೂ ಕಡಿಮೆ ಆಯ್ತು, ಜಾಸ್ತಿ ಆಯ್ತು ಹಾಗೇನು ಅನ್ಸಲ್ಲ. ತುಂಬಾ ಚೆನ್ನಾಗಿದೆ. ಟೆಕ್ನಿಕಲ್ ವಿಚಾರಗಳಾಗಿ ಮಾತಾಡ್ಬೇಕು ಅಂದ್ರೆ, ಈ ಮೂವಿಗೆ ಸ್ಟೋರಿ ಬರ್ದಿದ್ದು ಡಾರ್ಲಿಂಗ್ ಕೃಷ್ಣ ಅವರೇ. ಅವರು ಕೇವಲ ಸ್ಟೋರಿ ಬರಿದೆ, ಆಕ್ಟಿಂಗ್ ಕೂಡ ಮಾಡಿದ್ದಾರೆ, ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಒಬ್ಬ ವಿಷನರಿ ಡೈರೆಕ್ಟರ್ ಅಂತ ನಿಜವಾಗ್ಲೂ ಅನ್ಸತ್ತೆ. ಇನ್ನು ಸ್ಟಾರ್ ಕಾಸ್ಟ್ ನೋಡೋದಾದ್ರೆ ಡಾರ್ಲಿಂಗ್ ಕೃಷ್ಣ, ಮಿಲನ ನಾಗರಾಜ್, ಸಮೃತ ಮತ್ತೆ ವಿಕಿ ವರುಣ್ ಅವರು ಮೇನ್ ಆಗಿ ಆಕ್ಟ್ ಮಾಡಿದ್ದಾರೆ. ಮಿಲನ ನಾಗರಾಜ್ ಅವ್ರದ್ದು ಕೂಡ ಫ್ಲಾಶ್ ಬ್ಯಾಕ್ ಮತ್ತೆ ಕೆಲವೊಂದು ಎಮೋಷನಲ್ ಸೀನ್ಸ್ ಎಲ್ಲ ಆಕ್ಟಿಂಗ್ ಅಲ್ಲಿ ಇದೆ. ಮತ್ತೆ ಆ ಸಾಂಗ್ಸ್ ಎಲ್ಲ ಅದು ತುಂಬಾ ಕ್ಯಾಚಿ ಆಗಿದೆ. ಯೂಶುವಲಿ ಲವ್ ಮಾಕ್ಟೇಲ್ ಎಲ್ಲಾ ಮೂವೀಸ್‌ಗಳು ಸಾಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಇದ್ರಲ್ಲಿ ಕೂಡ ಟೈಟಲ್ ಟ್ರ್ಯಾಕ್ ತುಂಬಾ ಕ್ಯಾಚಿ ಆಗಿದೆ. ಮತ್ತೆ ಅಪ್ಪ ಮಗಳ ಸಂಬಂಧ, ಬಾಂಧವ್ಯದ ಬಗ್ಗೆ ಇರೋ ಸಾಂಗ್ಸ್ ಕೂಡ ತುಂಬಾ ಇಮೋಷನಲ್ ಆಗಿದೆ. ಮಿಸ್ಸಿಂಗ್ ಯು ನಿಧಿ ಪಾತ್ರನ ನೆನಪಿಸಿಕೊಳ್ಳೋಕೆ ಸೀಕ್ವೆನ್ಸ್ ಅಲ್ಲಿ ಬರೋ ಈ ಹಾಡು ನಿಜಕ್ಕೂ ಹಾರ್ಟ್ ಟಚಿಂಗ್. ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಅಭ್ಯಂಕರ್, ಡೈರೆಕ್ಟರ್ ಡಾರ್ಲಿಂಗ್ ಕೃಷ್ಣ. ಸಿನಿಮಾಟೋಗ್ರಫಿ ಇಡೀ ಸಿನಿಮಾವನ್ನ ತುಂಬಾ ಕಲರ್‌ಫುಲ್ ಆಗಿ ಶೂಟ್ ಮಾಡಿದ್ದಾರೆ. ಪ್ರತಿ ಫ್ರೇಮ್ ಕೂಡ ರಿಚ್ ಆಗಿ ಕಾಣುತ್ತೆ. ಇನ್ನ OTT ಅಪ್ಡೇಟ್ಸ್ ಹೇಳ್ಬೇಕು ಅಂದ್ರೆ ಬಹಳಷ್ಟು ಜನರಿಗೆ ಈ ಮೂವಿನ OTT ಅಲ್ಲಿ ನೋಡೋಂಥವ್ರು ಇರ್ತೀರಾ ಅಂತ ನನಗೆ ಗೊತ್ತು. ಇವಾಗ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಮೆಜಾನ್ ಪ್ರೈಮ್ ಅವರು ಈ ಮೂವಿನ ಒಂದು ಒಳ್ಳೆ ಅಮೌಂಟಿಗೆ ಬೈ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. 4-6 ವೀಕ್ ಥಿಯೇಟರ್ ರಿಲೀಸ್ ಆದ್ಮೇಲೆ ಈ ಮೂವಿ OTTಗೆ ಬರ್ಬೋದು. ಮೋಸ್ಟ್‌ಲಿ ಮೇ ಅಥವಾ ಜೂನಲ್ಲಿ ಬರಬಹುದು. ಸೊ, ನನ್ನ ಪ್ರಕಾರ ಈ ಮೂವಿ ಆಹ್, 4 ಔಟ್ ಆಫ್ 5 ರೇಟಿಂಗು. ಸೊ, ಡೆಫಿನಿಟ್ಲಿ ಎವ್ರಿ ಫ್ಯಾಮಿಲಿ ಮೆಂಬರ್ ಈ ಸಮ್ಮರ್ ಹಾಲಿಡೇಸಲ್ಲಿ ಡೆಫಿನಿಟ್ಲಿ ವಾಚ್ ಮಾಡ್ಬೋದು. ಎಲ್ಲೂ ವಲ್ಗಾರಿಟಿ ಸೀನ್ ಇಲ್ಲ. ಆ ಮೂವಿ ನೋಡಿದಾಗ ನಮಗೆ ನಮ್ಮ ಮಕ್ಕಳು ಅಥವಾ ನಮ್ಮ ಅಪ್ಪ, ನಮ್ಮಮ್ಮ ಇಂಥವ್ರೇ ನೆನಪಾಗ್ತಾರೆ. ಎಲ್ಲಾ ಕಡೆ ಎಮೋಷನಲ್ ಫೀಲ್ ಇದೆ. ಸೊ, ಈ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಳನ್ನ ಕದ್ಕೊಂಡು ಅಥವಾ ಮಕ್ಳನ್ನ ಕರ್ಕೊಂಡು ಇಡೀ ಫ್ಯಾಮಿಲಿ ಜೊತೆ ಯಾವ ಮೂವಿಗೆ ಹೋಗ್ಬೇಕು ಅಂತ ಒಂದು ಸೆಕೆಂಡ್ ನಿಮಗೆ ಆ ಥಾಟ್ ಬಂದ್ರು ಡೆಫಿನೆಟ್ಲಿ ಈ ಮೂವಿಗೆ ಹೋಗ್ಬೋದು. ಮೂವಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನೆಗೆಟಿವ್ ಪಬ್ಲಿಸಿಟಿ ನಡೀತಿದೆ ಅಂತ ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಿರ್ಲಿಲ್ಲ. ಈ ಮೂವಿ ನಾನ್ ನೋಡ್ಕೊಂಬಂದು ಮತ್ತೆ ನೆಗೆಟಿವ್ ಪಬ್ಲಿಸಿಟಿಗಳನ್ನ ನೋಡಾದ್ಮೇಲೆ ಈ ರೀತಿನೂ ಆಗತ್ತೆ ಅನ್ನೋದು ಗೊತ್ತಾಯ್ತು. ಮೂವಿ ತುಂಬಾ ಚೆನ್ನಾಗಿದೆ. ನೆಗೆಟಿವ್ ಪಬ್ಲಿಸಿಟಿಗಳು ಯಾವುದನ್ನು ಕೇಳ್ಬೇಡಿ. ಡೆಫಿನಿಟ್ಲಿ ವಾಚ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.